ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬೃಂದಾವನ ಆರ್ಟ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ತುಂಬ ಸಿಂಪಲ್ಲಾಗಿ ಮತ್ತು ಬೇಗ ಮುಗಿಯುವಂಥ ಸೀರೆ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ಕ್ರೋಶಾ ವಿತ್ ಬೀಡ್ಸು. ಬನ್ನಿ ಫ್ರೆಂಡ್ಸ್, ಹೇಗೆ ಹಾಕ್ಕೊಳ್ಳೋದು ಅಂತ ನೋಡೋಣ. ಅದಕ್ಕೆ ಫಸ್ಟು ನಾವು 6 ದಾರನ ರೆಡಿ ಮಾಡ್ಕೋಬೇಕು. ನೆಕ್ಸ್ಟು ಈ ಥರ ವೀಟ್ ಬೀಡ್ಸ್ ಬೇಕಾಗುತ್ತೆ. ಫ್ರೆಂಡ್ಸ್, ಫಸ್ಟು ನಾವು 6 ದಾರನ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಬಟ್ಟೆ ಚುಚ್ಕೊಂಡು ಹಿಂದ್ಗಡೆಯಿಂದ ದಾರ ಈ ಥರ ಎಳ್ಕೊಂಡು ಇಲ್ಲಿ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟು ಇದೇ ಥರ ಸಿಂಗಲ್ ನಾಟ್ನ ನಾವು 5 ಟೈಮ್ಸ್ ಹಾಕಬೇಕು. ನೋಡಿ ಫ್ರೆಂಡ್ಸ್, ಇವಾಗ 5 ಟೈಮ್ಸ್ ಆಯಿತು. ನೆಕ್ಸ್ಟು ನಾವು ಇದಕ್ಕೆ ವೀಟ್ ಬೀಡ್ಸ್ನ ಹಾಕೊಳ್ಳೋಣ. ನೋಡಿ, ಈ ಥರ ವೀಟ್ ಬೀಡ್ಸ್ ತೊಗೊಂಡು ಈ ದಾರದಲ್ಲಿ ಇದನ್ನು ಹಾಕ್ಕೋಬೇಕು. ಈ ಥರ ಹೇಳ್ಕೊಂಡು ಈ ಥರ ಇಲ್ಲಿ ಬೀಡ್ಗೆ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟು ಒಂದು ಚೈನ್ ಹಾಕ್ಕೋಬೇಕು. ನೆಕ್ಸ್ಟು ಅದಾದಮೇಲೆ ಮತ್ತೆ ಇನ್ನೊಂದು ಬೀಡ್ಸ್ ತೊಗೊಂಡು ಮತ್ತೆ ದಾರದಲ್ಲಿ ಈ ಥರ ಸೇರಿಸ್ಕೊಂಡು ಇಲ್ಲೊಂದು ಬೀಡ್ಗೆ ಲಾಕ್ ಮಾಡಿಕೊಂಡು ಅದು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ನೋಡಿ ಈ ಥರ ವಿ ಶೇಪಲ್ಲಿ ಹಾಕಬೇಕು. ಅದನ್ನು ಈ ಥರ ಇಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಈ ಥರ ಇಲ್ಲಿ ಈ ಸ್ಟೆಪ್ಪು ಸಿಂಗಲ್ ಸ್ಟೆಪ್ಪು ಈ ಥರ ಬರುತ್ತೆ. ನೆಕ್ಸ್ಟು ಫ್ರೆಂಡ್ಸ್, ಮತ್ತೆ 5 ಟೈಮ್ಸು ಸಿಂಗಲ್ ನಾಟು ಮತ್ತು 2 ವೀಟ್ ಬೀಡ್ಸು ಇದೇ ಥರ ಫುಲ್ ಸೀರೆನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಫ್ರೆಂಡ್ಸ್, ನೋಡಿ ಇವಾಗ ಈ ಥರ ಹಾಕಿದ್ದೀನಿ. ಲಾಸ್ಟಲ್ಲಿ ಸೀರೆಗೆ ನಾವು ಮತ್ತೆ ಫಸ್ಟಿಗೆ ಇಲ್ಲಿ 5 ಸಿಂಗಲ್ ನಾಟ್ ಮಾಡಿದ್ವಲ್ವ, ಅದೇ ಥರ ಮತ್ತೆ ಲಾಸ್ಟಿಗೂ ಕೂಡ 5 ನಾಟ್ ಹಾಕಿ ಲಾಕ್ ಮಾಡಿಬಿಡೋದು. ನೆಕ್ಸ್ಟು ನಾವು ಸೀರೆಗೆ ಲಾಕ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಒಂದು ಈ ಥರ ಸಿಂಗಲ್ ಚೈನ್ ಹಾಕೋಬೇಕು. ಸಿಂಗಲ್ ಚೈನ್ ಹಾಕಿ ಫ್ರೆಂಡ್ಸ್, ಸಿಂಗಲ್ ಚೈನ್ ಹಾಕಿದ್ಮೇಲೆ ಇವಾಗ ಇದನ್ನು ಈ ಥರ ಇಲ್ಲಿ ಕಟ್ ಮಾಡ್ಕೊಂಬಿಟ್ಟು ಇದನ್ನು ತೆಗೆದುಬಿಟ್ರೆ ಇಲ್ಲಿ ಆಟೋಮೆಟಿಕ್ಕಾಗಿ ಲಾಕ್ ಆಗಿಬಿಡುತ್ತೆ. ಇದನ್ನು ನಾವು ಈ ಥರ ಹಿಂದ್ಗಡೆ ಫ್ಯಾಬ್ರಿಕ್ ಗ್ಲೂ ಹಾಕಿ ನಾವು ಇಲ್ಲಿ ಹಿಂದೆ ಅಂಟಿಸ್ಬೇಕು. ಫ್ರೆಂಡ್ಸ್, ಈ ಥರ ಬರುತ್ತೆ. ನೆಕ್ಸ್ಟು ನಾನು ನಿಮಗೆ ಕುಚ್ಚು ಹಾಕ್ಬಿಟ್ಟು ತೋರಿಸ್ತೀನಿ. ಫ್ರೆಂಡ್ಸ್, ನೋಡಿ ಇವಾಗ ಇದು ಮುಗಿದಿದೆ. ನಾನು ಕುಚ್ಚು ಹಾಕಿದ್ಮೇಲೆ ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿರುತ್ತೆ, ಗ್ರ್ಯಾಂಡಾಗಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್ ಫ್ರೆಂಡ್ಸ್.